2027 ಮೇವರೆಗೂ ದರ್ಶನ್ಗೆ ಜಾಮೀನು ಸಿಗುವಂತಹ ಸಾಧ್ಯತೆ ಇಲ್ಲ. ಇದರ ಮಧ್ಯೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ಗೆ ಸೊಳ್ಳೆ ಕಾಟ ಶುರುವಾಗುತ್ತಿದೆಯಂತೆ. ಸೊಳ್ಳೆ ಕಾಟಕ್ಕೆ ಮುಕ್ತಿ ನೀಡುವಂತೆ ನಟ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ಗೆ ಮನವಿ ಮಾಡಿದ್ದಾರೆ ನಟ ದರ್ಶನ್. ಅಲೋಕ್ ಕುಮಾರ್ ಜೈಲಿಗೆ ಭೇಟಿ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಸೊಳ್ಳೆ ಕಾಟಕ್ಕೆ ಏನಾದರೂ ಪರಿಹಾರ ಕೊಡಿ ಅಂತ ಕೇಳ್ಕೊಂಡ್ರಂತೆ ದರ್ಶನ್. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅಂದ್ರಂತೆ ಡಿಜಿಪಿ ಅಲೋಕ್ ಕುಮಾರ್. ಜೈಲಿನ ಮ್ಯಾನುವಲ್ ನಲ್ಲಿ ಏನಿದೆಯೋ ಅದಷ್ಟನ್ನೇ ಕೊಡೋದಕ್ಕೆ ಸಾಧ್ಯ. ಇದು ನಿಮ್ ಮನೆ ಅಲ್ಲ, ಮತ್ತೇನೋ ಹೊಸ ಫೆಸಿಲಿಟಿಯನ್ನ ಕೊಡೋದಕ್ಕೆ. ಜೈಲಿನ ಮ್ಯಾನುವಲ್ ಪ್ರಕಾರ ಏನಾದ್ರೂ ಇದ್ರೆ ಹೇಳಿ, ಅದಕ್ಕೆ ವ್ಯವಸ್ಥೆ ಮಾಡೋಣ. ಅದನ್ನ ಬಿಟ್ಟು ಸೊಳ್ಳೆ ಇದೆ ಅಂತ ಹೇಳಿ ನಾವೇನೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ ಸೊಳ್ಳೆ ಪರದೇನೋ ಇನ್ನೊಂದು ಮತ್ತೊಂದು ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂತೆ ಡಿಜಿಪಿ ಅಲೋಕ್ ಕುಮಾರ್. ಇತ್ತೀಚೆಗೆ ಪರಪ್ಪನ ಅಗ್ರಹಾರಕ್ಕೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ದರ್ಶನ್ಗೆ ನಟ ದರ್ಶನ್ ನನಗೆ ಸೊಳ್ಳೆ ಕಾಡ್ತಾ ಇದೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ದಯವಿಟ್ಟು ಸೊಳ್ಳೆ ಕಾಟಕ್ಕೊಂದು ಮುಕ್ತಿ ಕೊಡಿ ಅಂತ ಹೇಳಿ ಅಲೋಕ್ ಕುಮಾರ್ ಅವರಿಗೆ ಮನವಿ ಮಾಡ್ಕೊಂಡ್ರಂತೆ. ಏನಾದ್ರೂ ಮಾಡಿ ಪರಿಹಾರ ಕೊಡಿ, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಎಷ್ಟು ಹೊತ್ತಿಗೂ ಸೊಳ್ಳೆ ಕಡಿತಾ ಇರುತ್ತೆ ಇಲ್ಲಿ ಅಂತ ಹೇಳಿ ದರ್ಶನ್ ಅಲೋಕ್ ಕುಮಾರ್ ಅವರ ಗಮನಕ್ಕೆ ವಿಚಾರವನ್ನ ತರ್ತಾರಂತೆ. ಅದಕ್ಕೆ ಅಲೋಕ್ ಕುಮಾರ್ ನಾನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊಳ್ಳೆಯಿಂದ ಮುಕ್ತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ಹಂಗೆ ಹೇಳೋದಕ್ಕೆ ಏನು ಕಾರಣ ಅಂತಂದ್ರೆ ಬಹಳ ಸ್ಪಷ್ಟವಾದಂಥ ನಿಯಮ ಇದೆ. ಜೈಲಿನ ಮ್ಯಾನುವಲ್ ಪ್ರಕಾರ ಒಬ್ಬ ಸಜಾಬಂದಿ ಕೈದಿಗೆ, ಅದರಲ್ಲೂ ಕೊಲೆ ಕೇಸ್ನ ವಿಚಾರಣಾಧೀನ ಕೈದಿಗೆ ಅದರಲ್ಲೂ ಕೊಲೆ ಕೇಸ್ನ ವಿಚಾರಣಾಧೀನ ಕೈದಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ಜೈಲಿನ ಮ್ಯಾನುವಲ್ ನಲ್ಲಿರುತ್ತೆ. ಅದರಲ್ಲಿ ಏನಿದೆಯೋ ಕೊಡಬಹುದು, ಅದನ್ನ ಬಿಟ್ಟು ಬೇರೆದನ್ನೇನೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲೋಕ್ ಕುಮಾರ್ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಮುಂದಿನ ಮೇ ತಿಂಗಳವರೆಗೂ ಜೈಲಿನಿಂದ ಹೊರಗಡೆ ಬರುವುದಕ್ಕೆ ನಟ ದರ್ಶನ್ ಅವರಿಗೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆದ್ರೂ ಒಂದಲ್ಲ ಒಂದು ನೆಪ, ಒಂದಲ್ಲ ಒಂದು ಕಾರಣಗಳನ್ನ ಹುಡುಕ್ತಾನೆ ಇರ್ತಾರೆ. ಈಗ ಜೈಲಿನಲ್ಲಿರುವಂತಹ ಸೊಳ್ಳೆ ಕಾಟಕ್ಕೆ ಸಂಬಂಧಪಟ್ಟ ಹಾಗೆ ಸೀದಾ ಡಿಜಿಪಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಏನಾಯ್ತು ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಏನು ಮಾತುಕತೆ ಆಯ್ತು, ಏನ್ ಡೀಟೇಲ್ಸ್ ಇದೆ ಸಂದೇಶ್? ವಿದ್ಯಶ್ರೀ, ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಏನು ದಾಳಿಯನ್ನ ಮಾಡ್ತಾರೆ, ದಾಳಿಯನ್ನ ಮಾಡಿದ ಬಳಿಕ ಈಗ ಸದ್ಯ ಅಲೋಕ್ ಕುಮಾರ್ ಅವರು ಎಲ್ಲಾ ಬ್ಯಾರಕ್ಗಳಿಗೂ ಕೂಡ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬಿಕಾಸ್ ಈಗಾಗಲೇ ಸಾಕಷ್ಟು ಮೊಬೈಲ್ ಆಗಿರ್ಬೋದು, ಜೊತೆಗೆ ಚಾರ್ಜರ್ಗಳಾಗಿರ್ಬೋದು, ಈ ರೀತಿಯಲ್ಲಿ ಪೆನ್ ಡ್ರೈವ್ ಕೂಡ ಲಭ್ಯವಾಗಿತ್ತು. ಹಾಗಾಗಿ ಈಗಾಗಲೇ ರೆಗ್ಯುಲರ್ ಪರಿಶೀಲನೆಗಾಗಿ ಅವರು ಎಲ್ಲಾ ಬ್ಯಾರಕ್ಗಳಿಗೂ ಕೂಡ ತೆರಳಿರ್ತಾರೆ. ಅದೇ ರೀತಿ ಅಲೋಕ್ ಕುಮಾರ್ ಅವರು ದರ್ಶನ್ ಬ್ಯಾರಕ್ಗೆ ತೆರಳಿದಂತ ಸಂದರ್ಭದಲ್ಲಿ ದರ್ಶನ್ ಅಲೋಕ್ ಕುಮಾರ್ ಅವರ ಬಳಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ವಿಪರೀತ ಸೊಳ್ಳೆ ಕಾಟ ಇದೆ, ಜೊತೆಗೆ ರಾತ್ರಿ ಹೊತ್ತು ನನಗೆ ಮಲ್ಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ಹಾಗಾಗಿ ಈ ಸೊಳ್ಳೆ ಕಾಟಕ್ಕೆ ನನಗೆ ಮುಕ್ತಿ ಕೊಟ್ಬಿಡಿ, ಅಥವಾ ಈ ಸೊಳ್ಳೆ ಕಾಟ ಜಾಸ್ತಿ ಆಗಿರೋದ್ರಿಂದ ಇದಕ್ಕೇನಾದ್ರೂ ಒಂದು ಪರಿಹಾರವನ್ನ ಕೊಡಿ ಅಂತೇಳಿ ಖುದ್ದು ಅಲೋಕ್ ಕುಮಾರ್ ಅವ್ರಿಗೆ ದರ್ಶನ್ ಅವರು ಮನವಿಯನ್ನ ಮಾಡ್ತಾರೆ. ಆದ್ರೆ ಅಲೋಕ್ ಕುಮಾರ್ ಅವರು ಯಾವುದೇ ಕಾರಣಕ್ಕೂ ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ. ಬಿಕಾಸ್ ಜೈಲ್ ಮ್ಯಾನ್ಯುಯಲ್ ಅಲ್ಲಿ ಏನಿದೆಯೋ ಅದನ್ನಷ್ಟೇ ನಾವು ಒದಗಿಸೋಕಾಗುತ್ತೆ. ಈ ಸೊಳ್ಳೆ ಕಾಟವನ್ನೆಲ್ಲ ತಡೆಗಟ್ಟೋದಕ್ಕೆ ನಮ್ಮ ಕೈಯಲ್ಲಾಗೋದಿಲ್ಲ. ಅದರ ಬದಲಿಗೆ ಇಲ್ಲೇನು ಜೈಲ್ ಮ್ಯಾನ್ಯುಯಲ್ ಪ್ರಕಾರವಾಗಿ ನಿಮ್ಗೆ ಏನನ್ನ ಒದಗಿಸ್ಬೋದು ಅಷ್ಟನ್ನ ಮಾತ್ರ ನಾವು ಒದಗಿಸೋಕೆ ಸಾಧ್ಯ ಇದೆ ಅಂತ ಹೇಳಿ ದರ್ಶನ್ ಅವರ ಮನವಿಯನ್ನ ತಿರಸ್ಕರಿಸಿ ಅಲ್ಲಿಂದ ಮತ್ತೊಂದು ಬ್ಯಾರಕ್ಕೆ ಅಲೋಕ್ ಕುಮಾರ್ ಅವರು ತೆರಳಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರತಿ ರಾತ್ರಿ ಕೂಡ ನನಗೆ ಸೊಳ್ಳೆಯಿಂದ ಮಲ್ಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಈ ಹಿಂದೆ ಜೈಲಧಿಕಾರಿಗಳು, ಅಂದ್ರೆ ಬೇರೆ ಬೇರೆ ಅಧಿಕಾರಿಗಳು ತೆರಳಿದಂತ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಮನವಿಯನ್ನ ಮಾಡ್ಕೊಂಡಿದ್ದು. ಈಗ ಅಲೋಕ್ ಕುಮಾರ್ ಅವರ ಬಳಿ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಅದಕ್ಕೆ ಅಲೋಕ್ ಕುಮಾರ್ ಅವರು ಡೋಂಟ್ ಕೇರ್ ಅಂತ ಉತ್ತರವನ್ನ ಕೊಟ್ಟಿರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.